ಅಭ್ಯರ್ಥಿ ಎಂವಿ ರಾಜು ಗೌಡ ಚುನಾವಣಾ ತಯಾರಿನಲ್ಲಿ ಇದ್ದಾರೆ. ಈ ಸಾರಿ ಗೆಲ್ಲಲೇಬೇಕು ಅಂತ ನಾನಾ ರೀತಿಯ ತಂತ್ರವನ್ನ ಹೆಣಿತಾ ಇದ್ದಾರೆ. ಜೊತೆಗೆ ಟೆಂಪಲ್ ರನ್ ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ಇತಿಹಾಸ ಪ್ರಸಿದ್ಧ ಪಂಚದೇವಸ್ಥಾನಗಳ ಬೀಡು ಮಲ್ಲೇಶ್ವರಂನ ಕಾಡುಮಲ್ಲೇಶ್ವರ ದೇವಸ್ಥಾನ, ಗಂಗಮ್ಮ ದೇವಿ ದೇವಸ್ಥಾನ, ನಂದಿ ತೀರ್ಥ, ಲಕ್ಷ್ಮೀ ನರಸಿಂಹಸ್ವಾಮಿ ಹಾಗೂ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನೆರವೇರಿಸಿದ್ದಾರೆ. ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಅತಿ ಹೆಚ್ಚು ಮತದಾರರನ್ನ ಹೊಂದಿರುವಂತಹ ಕ್ಷೇತ್ರ ಅದು ಬೆಂಗಳೂರು ಉತ್ತರ. ಬೆಂಗಳೂರು ಉತ್ತರದಲ್ಲಿ ಈ ಬಾರಿ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅನ್ನ ಶೋಭಾ ಕರಂದ್ಲಾಜೆ ವಿರುದ್ಧ ಕಾಂಗ್ರೆಸ್ನ ನಾಯಕರು ಹಾಕಿದ್ದಾರೆ. ಈಗ ನಮ್ಮ ಜೊತೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಪ್ರೊಫೆಸರ್ ರಾಜೀವ್ ಗೌಡ ಅವರು ನಮ್ಮ ಜೊತೆಯಲ್ಲಿ ಇದ್ದಾರೆ. ಗೆಲುವಿನ ಹಿಂಟ್ ಹೇಗಿದೆ ಅವರಿಗೆ, ಮತ್ತೆ ಕ್ಷೇತ್ರದ ಒಡನಾಟ ಹೇಗಿದೆ, ಮತ್ತೆ ಯಾವ ಲೆಕ್ಕಾಚಾರದಲ್ಲಿ ಈ ಬಾರಿ ಕಣದಲ್ಲಿದ್ದಾರೆ, ಇದೆಲ್ಲದರ ಕುರಿತಾಗಿ ಮಾತಾಡೋಣ. ಸರ್ ನಮಸ್ಕಾರ, ಮೊದಲಿಗೆ ತಮಗೆ ಶುಭಾಶಯ. ಧನ್ಯವಾದಗಳು. ಇವತ್ತಿನಿಂದ ಪ್ರಚಾರದ ಕಾವು ಹೇಗಿರುತ್ತೆ ಸರ್ ತಮ್ಮ ಕ್ಷೇತ್ರದಲ್ಲಿ? ಇನ್ನು ಮುಂದೆ ಹಗಲು ರಾತ್ರಿ ಕೆಲಸ ಮಾಡ್ತಾರೆ. ನಾವು ಬೇರೆ ಪಕ್ಷದವರು ಎಲ್ಲರೂ ಕೆಲಸ ಮಾಡ್ತಾರೆ. ಏಕೆಂದರೆ ನೀವು ಹೇಳ್ದಂಗೆ ಅತಿ ಹೆಚ್ಚು ಜನಸಂಖ್ಯೆ ನಮ್ಮ ಕ್ಷೇತ್ರದಲ್ಲೇ ಇರೋದು. ಸುಮಾರು 1951ರಿಂದ 17 ಬಾರಿ ಚುನಾವಣೆಯನ್ನು ಎದುರಿಸಿರುವಂಥ ಕ್ಷೇತ್ರ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ. ಕಾಂಗ್ರೆಸ್ನ ಭದ್ರಕೋಟೆಯಾಗಿದ್ದಂಥ ಈ ಕ್ಷೇತ್ರ ಸತತ 4 ಬಾರಿ ಬಿಜೆಪಿನ ಅಭ್ಯರ್ಥಿ ಇಲ್ಲಿ ಗೆದ್ದು ಬಿಜೆಪಿಯ ಭದ್ರಕೋಟೆ ಅನ್ನಿಸ್ಕೊಂಡಿದೆ. ಈಗ ಈ ಬಿಜೆಪಿಯ ಭದ್ರಕೋಟೆಯಲ್ಲಿ ತಾವು ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಆಗಿ ಅಭ್ಯರ್ಥಿಯನ್ನು ಹೇಗೆ ಎದುರಿಸ್ತೀರಿ? ತಮ್ಮ ಗೆಲುವಿನ ಸ್ಟ್ರಾಟಜಿ ಏನು? ನಾನೇನು ಹೇಳಬೇಕಾಗಿಲ್ಲ ಇದರ ಬಗ್ಗೆ. ಒಂದು ಮಾತು ಹೇಳ್ತೀನಿ, ಮೊದಲಿಂದ ಇದು ಕಾಂಗ್ರೆಸ್ ಭದ್ರಕೋಟೆ. ಇವಾಗ ಏನೋ ಒಂದು ವ್ಯತ್ಯಾಸ ಆಗಿದೆ. 2 ಬಾರಿ ಇಲ್ಲಿಂದ ನಮ್ಮ ದೊಡ್ಡಪ್ಪ ದಿವಂಗತ ಎಂ ವಿ ಕೃಷ್ಣಪ್ಪನವರು ಆಯ್ಕೆಯಾಗಿದ್ದರು. ಇವಾಗ ನೀವು ಬಿ ಜೆ ಪಿಯವರು ಏನು ನಿಶ್ಚಯ ತಗೊಂಡಿದ್ದಾರೆ ನೀವೇ ನೋಡಿ. ಎಸ್, ಇದು ಮಾನ್ಯ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ, ಕಾಂಗ್ರೆಸ್ನ ಅಭ್ಯರ್ಥಿ ರಾಜೀವ್ ಗೌಡ್ರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ.